ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತಿನ ಮಿನಿ ವ್ಲಾಗ್ಗೆ ಸ್ವಾಗತ. ಎಪಿಸೋಡ್ 1 ಕುಕ್ಕಿಂಗ್ ಬೈ DK ಆಗಿರುತ್ತೆ. ಇವತ್ತು ನಾನು ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸು ಸಣ್ಣ ರವೆ, ಸಕ್ಕರೆ, ಹಾಲು, ತುಪ್ಪ ಮತ್ತು ಕೇಸರಿ ಪುಡಿ ಅಥವಾ ನಿಮ್ಗೆ ಯಾವ ಫುಡ್ ಕಲರ್ ಬೇಕು ಅದು. ಹೆಂಗೆ ಮಾಡೋಣ ನೋಡೋಣ ಬನ್ನಿ. ಫಸ್ಟು ರವೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಅದನ್ನು ಹುರಿದು ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ 1 ಕಪ್ ಆಗೋಷ್ಟು ಹಾಲು ಹಾಕಿ 1 ಕಪ್ ನೀರು, ತಿರ್ಗಿ ಅರ್ಧ ಕಪ್ ನೀರು ಅಂದರೆ 1.5 ಕಪ್ಪು ನೀರು ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಬೇಕು. ಅದು ನೀಟಾಗಿ ಕುದಿದ ತಕ್ಷಣ ಫುಡ್ ಕಲರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಫುಡ್ ಕಲರ್ ಹಾಕಿ ನೀಟಾಗಿ ಮಾಡ್ತಾ ಇದೆ ಅನ್ನುವಾಗ ರವೆನ ಹಾಕ್ಕೊಂಡು ನೀಟಾಗಿ ತಿರುಗ್ತಾ ಬರಬೇಕು. ನೋಡಿ, ಈ ಥರ ಆಗ್ತಾಯಿದೆ. ಆಮೇಲಿಂದ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ನೀವು ಸಕ್ಕರೆ ಹಾಕೊಬೇಕು. ಸಕ್ಕರೆನ ನೀವು ಫ್ಲೇಮ್ನ ಆಫ್ ಮಾಡಿ ಕೂಡ ಹಾಕ್ಬೋದು. ಆದಮೇಲೆ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಕಂದರೆ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಕೂಡ ಹಾಕೋಬೋದು. ನಾನು ಸ್ಕಿಪ್ ಮಾಡಿದ್ದೀನಿ, ಟೈಮ್ ಇರಲಿಲ್ಲ, ಇದು ಬೇಗ ಮಾಡಿದ್ದು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು. ನಂತರ ಈ ಥರ ಬೌಲ್ ಶೇಪ್ ಕೊಟ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು. ಬಾಯಿಗೆ ಹಾಕಿದ ತಕ್ಷಣ ಕರಗುವಂತಹ ಕೇಸರಿ ಬಾತ್ ರೆಡಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಸ್ವೀಟ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಟು ಮೈ ಚಾನಲ್.